ಒಬ್ಬರನ್ನೇ ಬಿಟ್ಟು ಯಾಕಮ್ಮ ಹೋದೆ? ಯಾಕೆ ಹೋದೆ? ಈ ನಿನ್ನ ಪ್ರಶ್ನೆಗಳಿಗೆ ಕಾಲನೇ ಉತ್ತರ ಕೊಡುತ್ತೆ ಶ್ರಾವಣಿ. ಈಗ ಸದ್ಯಕ್ಕೆ ನನ್ನೇನು ಕೇಳಬೇಡ. ಈಗ ನಾನು ಬಂದಿದ್ದೀನಲ್ವಾ, ಸಂತೋಷನಾ? ನನಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಅಮ್ಮ. ಈ ಸಂತೋಷಕ್ಕೆ ನನ್ನ ಜೀವನ ಹೋಗುತ್ತೇನೋ ಅನ್ಸ್ತಿದೆ. ನೀನ್ ಮತ್ತೆ ನನ್ನನ್ನು ಬಿಟ್ಟು ಹೋಗಲ್ಲ ಅಲ್ವಾ ಅಮ್ಮ? ನಾನು ಹೀಗೆ ಮಣ್ಣಲ್ಲೇ ಇದ್ಬಿಡ್ತೀನಿ. ನನಗೆ ನೀನ್ ಬೇಕು ಅಮ್ಮ. ನೀನು ಯಾವಾಗಲೂ ನನ್ನ ಜೊತೆನೇ ಇರಬೇಕು. ಕಂದ, ನಾನು ಯಾವಾಗೂ ನಿನ್ನ ಜೊತೆನೇ ಇರ್ತೀನಿ. ನಿನ್ನನ್ನು ಬಿಟ್ಟು ನಾನು ಎಲ್ಲೂ ಹೋಗಲ್ಲ. ನಿನ್ನ ಬಗ್ಗೆ ಪ್ರತಿ ಕ್ಷಣ ನನಗೆ ಗೊತ್ತಾಗ್ತಾನೆ ಇರುತ್ತೆ. ಶ್ರಾವಣಿ, ನೀನು ನನ್ನ ಮಡ್ಲಲ್ಲಿರೋಕ್ಕೆ ಸಾಧ್ಯ ಆಗದೆ ಇರ್ಬೋದು, ಆದರೆ ನನ್ನ ಹೃದಯದಲ್ಲಿ ನೀನು ಸದಾ ಇರ್ತೀಯ ಕಂದ. ಅಂದಮೇಲೆ ನೀನು ಇಷ್ಟೊಂದು ದುಃಖ ಪಟ್ರೆ ಈ ಅಮ್ಮನ ಹೃದಯ ಹೇಗೆ ತಡ್ಕೋಬೇಕು ಹೇಳು? ಈಗ ಹೇಳು, ಯಾಕಿಷ್ಟು ದುಃಖ ಪಡ್ತಾ ಇದೆಯಾ ನೀನು? ಯಾಕಿಷ್ಟು ಅಳ್ತಾ ಇದೆಯಾ? ಅಮ್ಮ, ನಾನು ನಿನ್ನ ಹತ್ರ ಎಲ್ಲ ವಿಷಯನೂ ಹೇಳ್ಕೋಬೇಕು. ನಾನು ಸುಬ್ಬುನ ತುಂಬಾ ಪ್ರೀತಿಸ್ತಾ ಇದ್ದೀನಮ್ಮ. ಅವನಿಲ್ದೆ ನನಗಿರಕ್ಕೆ ಆಗಲ್ಲ. ನಿನ್ನ ಪ್ರೀತಿನ ನಾನು ಎಷ್ಟೋ ಸಲ ಅವನಲ್ಲಿ ಕಂಡಿದ್ದೀನಿ. ಈ ಜಗತ್ತಲ್ಲಿ ನನಗೋಸ್ಕರ ಯಾರೂ ಇಲ್ಲ ಅಂತ ಅನ್ನಿಸ್ದಾಗ ಅವನು ನನ್ನ ಜೊತೆ ಇದ್ದಾನೆ ಅಂತ ಅನ್ಸಿದೆ. ಆದ್ರೆ ಅಪ್ಪ ಹೇಳಿದ್ದನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡು ಸುಬ್ಬು ಜೊತೆನೆ ನನ್ನ ಮದ್ವೆ ಆಗ್ತಿದ್ದೇನೋ ಅಂತ ಅನ್ಕೊಂಡು ಸಂತೋಷವಾಗಿದ್ದೆ. ಎಂಥ ದಡ್ಡಿ ಅಮ್ಮ ನಾನು. ಅಪ್ಪ ನನ್ನ ಮದ್ವೆ ಫಿಕ್ಸ್ ಮಾಡಿರೋದು ಆ ಮದನ್ ಜೊತೆ. ನನಗೆ ವಿಷಯ ಗೊತ್ತೇ ಇರ್ಲಿಲ್ಲ ಅಮ್ಮ. ಸುಬ್ಬುಗೂ ನನ್ನ ಪ್ರೀತಿ ಬಗ್ಗೆ ಏನೂ ಗೊತ್ತಿಲ್ಲ. ಅವ್ ನನಗೆ ಸಿಕ್ಕಿಲ್ಲ ಆದ್ರೆ ನಾನು ಸತ್ತೇ ಹೋಗ್ಬಿಡ್ತೀನಮ್ಮ. ಹುಟ್ಟಾಗ್ಲಿಂದ ನನಗೆ ನಿನ್ ಜೊತೆ ಇರಕ್ಕೆ ಆಗ್ಲಿಲ್ಲ. ಇಲ್ಲಿ ಅಪ್ಪನ ಪ್ರೀತಿನೂ ನನಗೆ ಸಿಕ್ಕಿಲ್ಲ. ಈಗ ಸುಬ್ಬು ಪ್ರೀತಿನೂ ಕಳ್ಕೊಂಡು ನಾನು ಹೇಗ್ ಬದುಕ್ಲಿ ಅಮ್ಮ? ಅವನನ್ನ ಬಿಟ್ಟು ನಾನು ಯಾರನ್ನೂ ಮದ್ವೆ ಆಗಲ್ಲ ಅಮ್ಮ. ಆದ್ರೆ ಮನೆಯವ್ರು ಎಲ್ಲರೂ ಇಷ್ಟೆಲ್ಲ ಮುಂದುವರ್ದ್ಬಿಟ್ಟಿದ್ದಾರೆ. ನೀನೇನಾದ್ರೂ ಮಾಡು ಪ್ಲೀಸ್. ಈಗ ನೀನ್ ಬಂದಿದ್ಯಾ ಅಲ್ವಾ? ಈಗ ನಿನ್ ಮಗಳ ಜೀವನನ ನೀನೇ ಕಾಪಾಡ್ತೀಯ ಅಲ್ವಾ? ಯೋಚನೆ ಮಾಡಬೇಡ ಶ್ರಾವಣಿ. ನಿನ್ನ ಜೀವನ ಇನ್ನು ಮುಂದೆ ತುಂಬ ಚೆನ್ನಾಗಿರುತ್ತೆ. ನನಗೆ ನಂಬಿಕೆ ಇದೆ. ಈ ಅಮ್ಮನ ಮಾತು ಮೇಲೆ ನಿನಗೆ ನಂಬಿಕೆ ಇದೆ ಅಲ್ವಾ? ಅಂದಮೇಲೆ ನಾನು ಹೇಳೋ ಮಾತನ್ನ ಸರಿಯಾಗಿ ಕೇಳಿಸ್ಕೊ. ನಿನ್ನ ಪ್ರೀತಿ ನಿಜಾನೇ ಆಗಿದ್ರೆ ಅದು ಗೆದ್ದೇ ಗೆಲ್ಲುತ್ತೆ. ಶ್ರಾವಣಿ, ಮನೆಯಲ್ಲಿ ಏನು ಬೇಕಾದರೂ ನಡೀತಾ ಇರ್ಬೋದು, ಮುಂದಕ್ಕೆ ಏನು ಬೇಕಾದರೂ ಆಗ್ಬೋದು, ಆದರೆ ಕಡೆಗೆ ಗೆಲ್ಲೋದು ನಿನ್ನ ಪ್ರೀತಿನೇ. ಭಯ ಪಡಬೇಡ ಮಗಳೇ, ಇನ್ನು ಮುಂದೆ ಧೈರ್ಯವಾಗಿರು. ಈ ನಿನ್ನಮ್ಮ ನಿನ್ನ ಜೊತೆ ಸದಾ ಇರ್ತಾಳೆ. ನಿನಗೆ ಒಳ್ಳೇದೇ ಆಗತ್ತೆ. ನನ್ನ ಮಾತು ನಂಬುಕಂತ. ಹಾಗಾದ್ರೆ ಈಗ ನಾನು ಏನ್ ಮಾಡ್ಲಿ? ಅಪ್ಪನ ಹತ್ರ ಹೋಗಿ ಮದ್ವೆ ನಿಲ್ಸಿ ಅಂತಾನು ಹೇಳಕ್ಕಾಗಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಸುಬ್ಬು ಹತ್ರ ಹೋಗಿ ನಾನು ನಿನ್ನನ್ನ ಪ್ರೀತಿಸ್ತಾ ಇದ್ದೀನಿ ಅಂತಾನು ಹೇಳಕ್ಕಾಗಲ್ಲ. ಹೇಳಿದ್ರೆ ಯಾರೂ ಒಪ್ಪಲ್ಲ. ಈಗ ನಾನು ಏನ್ ಮಾಡ್ಲಿ ಅಮ್ಮ? ನನಗೆ ಬೇರೆ ದಾರಿ ಏನಾದ್ರೂ ಏನಿದೆ? ನಾನಿದ್ದೀನಲ್ವಾ ಶ್ರಾವಣಿ. ನೀನು ಯಾವುದೇ ದಾರಿಯಲ್ಲಿ ನಡೆದ್ರೂ ಕೊನೆಗೆ ಮುಟ್ಟೋದು ಪ್ರೀತಿಯಲ್ಲ ನಿಲ್ದಾಣನೆ. ಯೋಚನೆ ಮಾಡಬೇಡ, ಎಲ್ಲ ಒಳ್ಳೇದಾಗುತ್ತೆ. ಹಾಗಾದ್ರೆ ನನ್ನ ಪ್ರೀತಿ ನನಗೆ ಸಿಗುತ್ತಾ ಅಮ್ಮ? ಸುಬ್ಬು ಜೊತೆನೆ ನನ್ನ ಮದುವೆ ಆಗುತ್ತೆ ಅಲ್ವಾ? ಸುಬ್ಬು ನನಗೆ ಸಿಗ್ತಾನ? ಹೇಳಮ್ಮ. ಸುಬ್ಬು ನನಗೆ ಸಿಗ್ತಾನೆ ಅಲ್ವಾ? ನನ್ನ ಪ್ರೀತಿ ನನಗೆ ಸಿಗುತ್ತೆ ಅಲ್ವಾ? ಹೇಳಮ್ಮ. ಹೇಳಮ್ಮ. ಸುಬ್ಬು ಜೊತೆ ನನ್ನ ಮದುವೆ ಆಗುತ್ತೆ ಅಲ್ವಾ? ಹೇಳಮ್ಮ. ಹೇಳಮ್ಮ. ಹೇಳಮ್ಮ.
ಅಮ್ಮ ಆದ್ರೆ ಅಮ್ಮ ಬಂದಿದ್ದು ನನ್ನ ಕನಸಲ್ಲಿ. ಆ ಕನಸು ನಿಜ ಆಗಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಇಂಥ ಕನಸು ಬೀಳುತ್ತೆ ಅನ್ನೋದಾದ್ರೆ ನಾನು ಶಾಶ್ವತವಾಗಿ ಕಣ್ಣು ಮುಚ್ಕೊಂಡೇ ಇದ್ಬಿಡ್ತೀನಿ. ನಿನ್ನ ಪ್ರೀತಿ ನಿಜಾನೇ ಆಗಿದ್ರೆ ಅದು ಗೆದ್ದೇ ಗೆಲ್ಲುತ್ತೆ. ಭಯ ಪಡಬೇಡ ಮಗಳೇ, ಇನ್ನು ಮುಂದೆ ಧೈರ್ಯವಾಗಿ ಈ ನಿನ್ನಮ್ಮ ನಿನ್ನ ಜೊತೆ ಸದಾ ಇರ್ತಾಳೆ. ನಿನಗೆ ಒಳ್ಳೇದೇ ಆಗುತ್ತೆ. ಹೌದು, ಅಮ್ಮ ನನ್ನ ಜೊತೆನೇ ಇರುವಾಗ ನಾನು ಯಾಕೆ ಹೆದರ್ಕೋಬೇಕು? ಅಮ್ಮ ಹೇಳಿದ ಮಾತು ಮೇಲೆ ನನಗೆ ನಂಬಿಕೆ ಇದೆ. ನಿಜವಾದ ಪ್ರೀತಿ ಯಾವತ್ತಿಗೂ ಗೆಲ್ಲುತ್ತೆ. ನಿನ್ನ ಮಗಳಿಗೆ ನಿನ್ನ ಮಾತಿನ ಮೇಲೆ ನಂಬಿಕೆ ಇದೆ. ನಾನು ಧೈರ್ಯವಾಗಿರ್ತೀನಿ. ಅಜ್ಜಿ, ಶಾನಿಕನ್ ವೆಡ್ಡಿಂಗ್ ಕಾರ್ಡ್ ರೆಡಿ ಆಗಿದೆ. ನೀವು ನೋಡಿದ್ರಾ? ನಿಮ್ಗೆ ಡಿಸೈನ್ ಇಷ್ಟ ಆಯ್ತಾ ಅಜ್ಜಿ? ಏನೇ ಫೈನಲ್ ಮಾಡೋದಿದ್ರು ಮೊದಲು ನಿಮ್ಮನ್ನ ಕೇಳೇ ಫೈನಲ್ ಮಾಡಬೇಕು ಅಂತ ದೊಡ್ಡಪ್ಪ ಹೇಳ್ತಿದ್ರು. ಅದಕ್ಕೆ ವೆಡ್ಡಿಂಗ್ ಕಾರ್ಡ್ ತಗೊಂಡು ನಾನೇ ಓಡ್ ಬಂದ್ಬಿಟ್ಟೆ. ನಿಮ್ಮ ದೊಡ್ಡಪ್ಪ ಆಗಲೇ ಇಲ್ಲಿ ತಂದಿಟ್ಬಿಟ್ಟು ಹೋದ. ನಾನು ಭಗವದ್ಗೀತೆ ಓದ್ತಿದ್ನಲ್ಲ, ಅದಕ್ಕೆ ಆಮೇಲೆ ನೋಡೋಣ ಅಂತ ಸುಮ್ಮನೆ. ಓ ಹೌದಾ? ಯಾಕೆ ಇಷ್ಟು ಬೇಜಾರು ಮಾಡ್ಕೋತೀಯಾ? ಕೊಡು, ನೀ ತಂದಿರೋದೇ ನೋಡ್ತೀನಿ. ಏನಿದು? ಯಾವ್ದಜ್ಜಿ? ಏನಾಯ್ತಜ್ಜಿ? ಎಲ್ಲಿ ನಿನ್ ದೊಡ್ಡಪ್ಪ? ಎಲ್ಲಿ ಆ ವೀರು? ಅಜ್ಜಿ, ದೊಡ್ಡಪ್ಪ ರೂಮಲ್ಲಿ ಇದ್ದಾರೆ, ನಾನೇ ಕರಿತೀನಿ, ತಡೀರಿ. ಏನು ಬೇಡ, ನಾನೇ ಅಲ್ಲಿಗೆ ಹೋಗ್ತೀನಿ. ಅಜ್ಜಿ, ಏನಾಗ್ತಿದೆ ಈ ಮನೇಲಿ? ನನ್ನ ಮೊಮ್ಮಗಳು ಇಷ್ಟಪಟ್ಟಿರೋದು ಆ ಸುಬ್ಬುನ. ಅವನನ್ನು ಬಿಟ್ಟು ಇನ್ಯಾರ್ದೋ ಜೊತೆಗೆ ನನ್ನ ಮೊಮ್ಮಗಳು ಮದುವೆ ಮಾಡಕ್ಕೆ ಹೊರಟಿದ್ದಾನೆ ಆ ವೀರು. ಇದೆಲ್ಲ ನಡೆಯೋಕ್ಕೆ ನಾನು ಬಿಡಲ್ಲ. ಶ್ರಾವಣಿ ಪುಟ್ಟ, ಏನೋ ಇದೆಲ್ಲ? ನೋಡಿದ್ಯಾ ನಿನ್ ಮದುವೆ ಕಾರ್ಡ್ನ? ನೋಡ್ದೆ ಅಜ್ಜಿ. ನೋಡಿದ್ಯಾ? ನೋಡಿದ್ಮೇಲೂ ಸುಮ್ಮನಿದ್ಯಾ? ಏನ್ ಮಾಡಕ್ ಹೊರಟಿದ ನಿಮ್ಮಪ್ಪ? ಈ ಮನೇಲಿ ಅವನಿಗೆ ಹೇಳೋರು ಕೇಳೋರು ಯಾರು ಇಲ್ಲ ಅಂತ ಅನ್ಕೊಂಡು ಹೀಗೆಲ್ಲ ಮಾಡ್ತಾ ಇದ್ದಾನ? ನಿನ್ನಿಷ್ಟಕ್ಕೆ ವಿರುದ್ಧವಾಗಿ ಅವನ್ ಮದುವೆ ಮಾಡಕ್ ಹೊರಟಿದ್ದಾನೆ. ಇದಕ್ಕೆಲ್ಲ ನಾನು ಅವಕಾಶ ಕೊಡೋದಿಲ್ಲ. ಇಲ್ಲ ಅಜ್ಜಿ, ಅಪ್ಪ ಈ ಮದುವೆ ಮಾಡ್ತಿರೋದು ನನ್ನ ಒಪ್ಪಿಗೆ ತಗೊಂಡ ಮೇಲೇನೆ. ಏನು ಹೇಳ್ತಿದೀಯಮ್ಮ ನೀನು? ಹೌದು ಅಜ್ಜಿ, ಅಪ್ಪ ನನ್ನ ಹತ್ರ ಮಾತಾಡಿದಾಗ ನಾನು ತುಂಬ ಖುಷಿಯಿಂದಾನೇ ಈ ಮದುವೆಗೆ ಒಪ್ಕೊಂಡೆ. ಆದರೆ ನನ್ನಿಂದ ಆಗಿರೋ ಒಂದೇ ಒಂದು ಅಪಾರ್ಥ ನನ್ನ ಕುತ್ತಿಗೆಗೆ ಕುಣಿಕೆ ಆಗಿದೆ. ಅಪಾರ್ಥನ? ಏನ್ ಮಾತಾಡ್ತಿದ್ಯಮ್ಮ ನೀನು? ನೀನ್ ಇಷ್ಟಪಟ್ಟಿರೋದು ಸುಬ್ರಹ್ಮಣ್ಯನ. ಅದನ್ ಬಿಟ್ಟು ಇನ್ಯಾರ್ದೋ ಜೊತೆಲಿ ನಿನ್ ಮದ್ವೆ ಗೊತ್ತು ಮಾಡಿದಾನಲ್ಲ, ಅದು ತಪ್ಪಲ್ವಾ? ತಪ್ಪೆಲ್ಲ ನಂದೇ ಅಜ್ಜಿ. ಆ ತಪ್ಪಿಗಾಗ್ತಿರೋ ಶಿಕ್ಷೆ ಇದು. ನಾನು ತಪ್ಪು ತಿಳ್ಕೊಂಡು ಹಳಿ ತಪ್ಪಿರೋದಲ್ಲದೆ ನಿಮ್ಮನ್ನು ಅದೇ ದಾರಿಗೆ ಕರ್ಕೊಂಬಂದ್ಬಿಟ್ಟೆ. ಅಪ್ಪ ನನ್ನ ಮದುವೆ ಫಿಕ್ಸ್ ಮಾಡಿರೋದು ಮದನ್ ಜೊತೆನೆ. ಆದರೆ ನನ್ನ ಅಪ್ಪನ ಮಾತನ್ನ ಸರಿಯಾಗಿ ಕೇಳಿಸ್ಕೊಳ್ದೆ ನಾನು ಸುಬ್ಬುನೇ ಮದುವೆ ಆಗ್ತಿದ್ದೀನಿ ಅಂತ ಅಂದ್ಕೊಂಡು ತಪ್ಪಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟೆ. ಈ ವಿಷಯ ನನಗೆ ಗೊತ್ತಾಗಿದ್ದೆ ನೆನ್ನೆ. ಸದ್ಯ ಗೊತ್ತಾಯ್ತಲ್ಲ, ಪುಣ್ಯಕ್ಕೆ ಒಳ್ಳೇದಾಯ್ತಲ್ವಾ? ಅಪ್ಪಿ ತಪ್ಪಿ ಮದುವೆ ಮನೇಲಿ ಏನಾದರೂ ಗೊತ್ತಾಗಿದ್ದಿದ್ರೆ ಏನು ಗತಿ? ನೋಡು, ನೀನು ಚಿಂತೆ ಮಾಡಬೇಡ. ಈ ಮದುವೆ ನಡೆಯೋದಕ್ಕೆ ನಾನು ಬಿಡೋದಿಲ್ಲ. ನಿನ್ನ ಪ್ರೀತಿಗೆ ನಾನು ಜೊತೆಯಾಗಿ ನಿಲ್ತೀನಿ. ನನ್ನನ್ನು ದಾಟಿ ಈ ಮದುವೆನ ಯಾರು ನಡೆಸ್ತಾರೋ ನಾನು ನೋಡೇ ಬಿಡ್ತೀನಿ. ಅಜ್ಜಿ ಅಜ್ಜಿ, ನಾನು ಮನಸ್ಸು ಮಾಡಿದ್ರೆ ಇವತ್ತೇ ನಿನಗೂ ಸುಬ್ಬುಗೂ ಮದುವೆ ಮಾಡ್ತೀನಿ. ಅಜ್ಜಿ ಅಜ್ಜಿ, ಸಮಾಧಾನ ಮಾಡ್ಕೊಳ್ಳಿ. ಮನೇಲಿ ಮದುವೆ ಸಂಭ್ರಮ ನಡೀತಾ ಇದೆ, ಎಲ್ಲರೂ ಖುಷಿಯಾಗಿದ್ದಾರೆ. ಈ ಟೈಮಲ್ಲಿ ನೀವು ಅಪ್ಪನ ಹತ್ರ ಮಾತಾಡೋದು ಬೇಡ ಅಜ್ಜಿ. ಅಂದ್ರೆ ಆ ಮದನನ ಮದುವೆ ಆಗ್ತೀಯಾ ನೀನು? ಖಂಡಿತ ಇಲ್ಲ.
ನನ್ನ ಜೀವನ ಇರೋದೇ ಸುಬ್ಬುಗೋಸ್ಕರ. ನಾನು ಬದುಕಿದ್ರು ಅವನ ಜೊತೆನೆ, ಸತ್ರು ಅವನ ಜೊತೆನೆ. ಏನೇ ಹೇಳ್ತಿದ್ಯಾ ನೀನು? ಮದುವೆ ನಿಲ್ಸೋದು ಬೇಡ ಅಂತೀಯಾ, ಸುಬ್ಬು ಇಲ್ದೆ ಬದುಕೇ ಇಲ್ಲ ಅಂತೀಯಾ? ನನಗಂತೂ ನಿನ್ನ ಮಾತೇ ಅರ್ಥ ಆಗ್ತಾ ಇಲ್ಲ. ಒಂದು ನಿಮಿಷ ಅಜ್ಜಿ, ನನ್ನ ಜೊತೆ ಬನ್ನಿ ಬನ್ನಿ, ಹೇಳ್ತೀನಿ ಒಂದು ನಿಮಿಷ. ಏನೋ ಪುಟ್ಟ ಇದೆಲ್ಲ? ಯಾಕಂದ, ಯಾಕೆ ಹೀಗೆ ದುಃಖಿಸ್ತಿದೀಯ? ನಾನಿದ್ದೀನಿ ಅಂತ ಹೇಳಿದ್ದೀನಿ ಅಲ್ವಾ? ಈ ಕ್ಷಣನೇ ಈ ಮದುವೆ ನಿಲ್ಲಿಸ್ಬಿಡ್ತೀನಿ. ಬೇಡ ಬೇಡ ಅಜ್ಜಿ, ಹಾಗೆ ಮಾಡೋದು ಬೇಡ. ಯಾಕೋ ಕಂದ, ನಿನ್ನ ಮನಸ್ಸಲ್ಲಿ ಏನಿದೆ ಅದನ್ನಾದ್ರೂ ಹೇಳು. ನನ್ನ ಮನಸ್ಸಲ್ಲಿ ಸುಬ್ಬು ಮಾತ್ರ ಇದ್ದಿದ್ದರೆ ನಾನು ನಿನ್ನ ಹತ್ರ ಬಂದು ಈ ಮದುವೆನ ನಿಲ್ಲಿಸು ಅಂತ ಹೇಳ್ತಾ ಇದ್ದೆ. ಆದರೆ ನಾನು ನನ್ನ ಮನಸ್ಸಲ್ಲಿ ನಮ್ಮ ಅಪ್ಪನ ಆರಾಧಿಸ್ತೀನಿ ಅಜ್ಜಿ. ಅಪ್ಪನೇ ನನ್ನ ದೇವರು ಅನ್ಕೊಂಡಿದ್ದೀನಿ, ಅವರೇ ನನ್ನ ಉಸಿರು ಅನ್ಕೊಂಡಿದ್ದೀನಿ. ಅವರು ಈ ಮದುವೆಯಿಂದ ಎಷ್ಟು ಖುಷಿಯಾಗಿದ್ದಾರೆ ಅಂತ ಗೊತ್ತಾ ಅಜ್ಜಿ ನಿನಗೆ? ಅವ್ರ ಸ್ನೇಹಿತರ ಹತ್ರ, ಸಂಬಂಧಿಕರ ಹತ್ರ, ಎಲ್ಲರ ಹತ್ರನೂ ಹೇಳ್ಕೊಂಡ್ ಬಂದಿದ್ದಾರೆ. ಅದಕ್ಕೆ ನಿನ್ನ ಜೀವನನೇ ಬಲಿ ಕೊಡ್ತೀಯಾ? ಇಲ್ಲ ಅಜ್ಜಿ, ಅಷ್ಟು ದೊಡ್ಡ ತ್ಯಾಗ ಮಾಡೋ ಮನಸ್ಸು ನನಗಿಲ್ಲ. ಆದರೆ ಈ ಕ್ಷಣಕ್ಕೆ ಏನು ಮಾಡಬೇಕು ಅನ್ನೋದು ನನಗೆ ಗೊತ್ತಿಲ್ಲ. ಆದರೆ ಅಪ್ಪ ಮತ್ತೆ ನಿಮಗೆ ಹತ್ರ ಆಗಿರೋದ್ರಿಂದ ಅವ್ರು ಎಷ್ಟು ಖುಷಿಯಾಗಿದ್ದಾರೆ ಅಂತ ನನಗೆ ಗೊತ್ತು ಅಜ್ಜಿ. ಜೀವನದಲ್ಲಿ ಕಳ್ಕೊಂಡಿರೋ ದೊಡ್ಡ ನಿಧಿನೇ ಸಿಕ್ಕಿರೋ ಹಾಗೆ ಆಡ್ತಾ ಇದ್ದಾರೆ. ನೀವು ಅವ್ರನ್ನ ಮಾತಾಡ್ಸೋದು ದೇವ್ರು ಕೊಟ್ಟು ವರ ಅನ್ಕೊಂಡಿದ್ದಾರೆ. ನನ್ನ ಮದುವೆ ಕಾರಣಕ್ಕೆ ನೀವು ಮತ್ತೆ ಅಪ್ಪ ಪುನಃ ಒಂದಾದ್ರಿ ಅಂತ ಮತ್ತೆ ಮತ್ತೆ ಹೇಳ್ತಾ ಇರ್ತಾರೆ ಅಜ್ಜಿ. ಹಾಗಿರುವಾಗ ನಿಮ್ಮಿಂದ ಮದುವೆ ನಿಂತ್ರೆ ಮತ್ತೆ ನಿಮ್ಮಿಬ್ರು ಮಧ್ಯೆ ಮನಸ್ತಾಪ ಶುರುವಾಗುತ್ತೆ. ನಿಮ್ಮಿಬ್ರು ಮಧ್ಯೆ ಮನಸ್ತಾಪ ಬರ್ದೇನೂ ಇರಬಹುದು. ಆದ್ರೆ ನೀವು ಈ ಮದುವೆ ನಿಲ್ಸು ಅಂತ ಹೇಳಿದ್ರೆ ಅಪ್ಪ ತುಂಬಾ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡ್ಬಿಡ್ತಾರೆ ಅಜ್ಜಿ. ಅಪ್ಪ ಇದುವರೆಗೂ ಯಾವತ್ತೂ ಅವ್ರ ಅಕ್ಕನ ಮಾತನ್ನ ಮೀರೇ ಇಲ್ಲ ಅಜ್ಜಿ. ಅವ್ರ ಈ ಮದುವೆನ ಒಪ್ಕೊಂಡಿರೋದು ಕೂಡ ವಿಜಯ ಅತ್ತೆಗೋಸ್ಕರನೇ. ಒಂದ್ ವೇಳೆ ವಿಜಯ ಅತ್ತೆ ಮಾತಿಗೆ ಸೋತು ನಿಮ್ಮ ಮಾತನ್ನ ಮೀರೋವಂಥ ಪರಿಸ್ಥಿತಿ ಬಂದ್ರೆ ಅಪ್ಪ ಅದನ್ನು ಮಾಡಲ್ಲ ಅಜ್ಜಿ. ನನ್ನ ಮದುವೆ ಕಾರಣಕ್ಕೆ ಅಪ್ಪ ಸಂಕಟಕ್ಕೆ ಸಿಕ್ಕಾಕೋತಾರೆ. ಇದೆಲ್ಲ ಆಗೋದು ಬೇಡ ಅಜ್ಜಿ. ಅಮೃತ ಅಂತ ಅನ್ಕೊಂಡಿರೋದು ವಿಷ ಆಗ್ಬಿಟ್ರೆ ಎಷ್ಟು ನೋವಾಗುತ್ತೆ ಹೇಳಿ. ನನ್ನ ಮದುವೆಯಿಂದ ಖುಷಿಯಾಗಿರೋ ಅಪ್ಪ ಮತ್ತೆ ನನ್ನ ಮದುವೆಯಿಂದ ದುಃಖ ಪಡೋದು ನನಗೆ ಬೇಡ ಅಜ್ಜಿ. ಅಜ್ಜಿ, ನಿಮಗೆ ದೇವ್ರ ಮೇಲೆ ನಂಬಿಕೆ ಇದೆ ಅಲ್ವಾ? ನೀವು ದೇವ್ರನ್ನ ಎಷ್ಟು ನಂಬ್ತಿರೋ ಅಷ್ಟೇ ನಂಬಿಕೆನ ನಾನು ನಮ್ಮ ಅಮ್ಮನ ಮೇಲೆ ಇಟ್ಕೊಂಡಿದ್ದೀನಿ. ಏನು ಹೇಳ್ತಿದ್ಯಾ ಕಂದ ನೀನು? ಹೌದು ಅಜ್ಜಿ, ನಮ್ಮಮ್ಮ ನನ್ನ ಜೊತೆ ಇದ್ದಾರೆ ಅನ್ನೋ ನಂಬಿಕೆ ನನಗಿದೆ. ನಾನು ನಿಮ್ಮ ಹತ್ರ ಒಂದು ವಿಷಯನೇ ಹೇಳಿರಲಿಲ್ಲ. ಅಮ್ಮ ನೆನ್ನೆ ನನ್ನ ಕನ್ಸಲ್ಲಿ ಬಂದು ಏನು ಹೇಳಿದ್ರು ಗೊತ್ತಾ? ನಿಜವಾದ ಪ್ರೀತಿ ಗೆಲ್ಲುತ್ತೆ ಮಗಳೇ, ನೀನು ಧೈರ್ಯವಾಗಿರು ಅಂತ ಹೇಳಿದ್ರು. ಪ್ರಪಂಚದಲ್ಲಿ ಎಂತೆಂಥ ಅದ್ಭುತಗಳು ನಡೆಯುತ್ತೆ ಅಜ್ಜಿ. ಅಂಥದ್ರಲ್ಲಿ ನಾನು ಇಷ್ಟಪಟ್ಟಿರೋ ಹುಡುಗನ ಜೊತೆ ನನ್ನ ಮದುವೆ ನಡೆಯೋದಿಲ್ವಾ? ಶ್ರಾವಣಿ, ಇದೆಲ್ಲ ಹುಚ್ಚತನ. ಆಗೋ ಮಾತಾ ಮಗಳೇ? ಆಗಲೇಬೇಕು ಅಜ್ಜಿ. ಕಡೆ ಕ್ಷಣದವರೆಗೂ ನಾನು ಕಾಯ್ತೀನಿ. ದಯವಿಟ್ಟು ನನ್ನ ನಂಬಿಕೆಗೆ ಅಡ್ಡ ಬರಬೇಡಿ. ನಾನೀಗ ಧೈರ್ಯವಾಗೇ ಇದ್ದೀನಿ. ನೀವು ನನ್ನ ಜೊತೆ ಇದ್ರೆ ಸಾಕು. ನನ್ನ ಧೈರ್ಯ 2ರಷ್ಟು ಆಗುತ್ತೆ ಅಜ್ಜಿ. ನಿಮ್ಮಿಂದಾಗಿ ಈ ಮದುವೆ ನಿಲ್ತು ಅನ್ನೋ ಅಪವಾದ ಬೇಡ ಅಜ್ಜಿ. ನನ್ನ ಮೇಲೆ ಆಣೆ ಮಾಡಿ. ಶ್ರಾವಣಿ? ಹೌದು ಅಜ್ಜಿ, ನನ್ನ ಮೇಲೆ ಆಣೆ ಮಾಡಿ ಹೇಳಿ. ನೀವು ಯಾವುದೇ ಕಾರಣಕ್ಕೂ ನನ್ನ ಮದುವೆ ವಿಷಯನ ಅಪ್ಪನ ಹತ್ರ ಆಗಲಿ ಮನೆಯವ್ರ ಹತ್ರ ಆಗಲಿ ಮಾತಾಡಲ್ಲ ಅಂತ.
ಪ್ರೀತಿ ನಿಜಾನೇ ಆಗಿದ್ರೆ ಅದು ಗೆದ್ದೇ ಗೆಲ್ಲುತ್ತೆ. ನೀವು ಯೋಚನೆ ಮಾಡಬೇಡಿ ಅಜ್ಜಿ, ದೇವ್ರಿದ್ದಾನೆ, ನನ್ನ ಜೊತೆ ನಮ್ಮ ಅಮ್ಮನೂ ಇದ್ದಾಳೆ. ಆಯ್ತು ಮಗಳೇ, ನಿಮ್ಮಮ್ಮನೇ ನಿನ್ನ ಜೊತೆ ಇರುವಾಗ ಅವರಮ್ಮ ನಾನು ನಿನ್ನ ಜೊತೆ ಇರಲ್ವಾ? ಏನೇನಾಗುತ್ತೋ ನೋಡೋಣ. Mr. Prithviraj? Hello? ಪಾಪ ನಿನ್ ಜೀವನ ಈ ತರ ಕತ್ಲೆಯಲ್ಲಿ ಕೊಳೆಯೋಗಾಗೋಯ್ತಲ್ಲ. ಅಯ್ಯೋ, ಈ ವಿಜಯ ನನಗೆ ಯಾವಾಗಪ್ಪ ಮುಕ್ತಿ ಕೊಡ್ತಾಳೆ ಅಂತ ಅನ್ನಿಸ್ತಾ ಇದೆಯಾ? ವೆಯ್ಟ್ ಮಾಡು. ಸಾಲಿಗ್ರಾಮದ ಮನೇನ ದೇವಸ್ಥಾನ ತರ ಪೂಜೆ ಮಾಡ್ತಿದ್ರೆ, ಅಲ್ಲಿರೋರೆಲ್ಲ ದೇವರು ಅಂತ ಹೇಳ್ತಿದ್ರಿ ಅಲ್ವಾ? ಆ ಮನೇನ ಸರ್ವನಾಶ ಮಾಡಿದ್ಮೇಲೆ ಆ ವಿಷಯ ನಿನಗೆ ಬಂದು ಹೇಳ್ತೀನಿ, ಆಮೇಲೆ ನಿನಗೆ ನಾನು ಮುಕ್ತಿ ಕೊಡ್ತೀನಿ. ಅಂದ ಹಾಗೆ ನಾನು ನಿನಗೆ ಒಂದು ಸರ್ಪ್ರೈಸ್ ಕೊಡ್ತೀನಿ ಅಂತ ಹೇಳಿದ್ನಲ್ಲ. ಈಗ ನಂದಿನಿ ಮಗಳು ಬೆಳೆದು ದೊಡ್ಡೋಳಾಗಿದ್ದಾಳೆ. ನೋಡೋಕ್ಕೆ ಎಕ್ಸಾಕ್ಟ್ಲಿ ನಂದಿನಿ ಥರನೇ ಇದ್ದಾಳೆ. ನೀನು ನಂದಿನಿನ ದೇವ್ರ ಹಾಗೆ ನೋಡ್ತಿದ್ದೆ. ಈಗ ಅದೇ ನಂದಿನಿ ಮಗಳಿಗೆ ಮದುವೆ. ಏನು ಹೇಳ್ತಾ ಇದೀಯ ನೀನು? ನಂದಿನಿ ಅಮ್ಮನವ್ರ ಮಗಳಿಗೆ ಮದ್ವೆನಾ? ಓ, ಮದುವೆ ಅಂದ ತಕ್ಷಣ ಖುಷಿ ಆಗ್ತಿದ್ಯಾ? ಅಥವಾ ಅಯ್ಯಯ್ಯೋ ನನಗೆ ಮದುವೆ ನೋಡಕ್ಕಾಗಲ್ವಲ್ಲ ಅಂತ ದುಃಖ ಆಗ್ತಿದ್ಯಾ? ಮದುವೆ ಅಂದಾಗ ಎಲ್ರನ್ನೂ ಕರಿಬೇಕು, ಅದು ಪದ್ಧತಿ. ದೂರದಲ್ಲಿರೋರ್ಗೆ ಫೋನ್ ಮಾಡಿ ಕರಿತೀವಿ. ಆದ್ರೆ ನಮಗೆ ತುಂಬಾ ಬೇಕಾದವರು ಅಂದಾಗ ಪರ್ಸ್ನಲ್ ಆಗಿ ಅವರನ್ನ ಮೀಟ್ ಮಾಡಿ ಲಗ್ನ ಪತ್ರಿಕೆ ಕೊಟ್ಟು ಖಂಡಿತ ನೀವು ಮದುವೆಗೆ ಬರಬೇಕು ಅಂತ ಕರಿತೀವಿ. ಅದರಲ್ಲೂ ನೀನು ಸಾಲಿಗ್ರಾಮದ ಮನೆಯವ್ರಿಗೆ ತುಂಬಾ ಬೇಕಾದವನು. ನನ್ನ ತಮ್ಮ ವೀರುಗೆ ವೀರು ಹೇಗಿದ್ದಾನೆ? ನನ್ನ ಗೆಳೆಯ ವೀರು ಹೇಗಿದ್ದಾನೆ? ಎಂತ ಫ್ರೆಂಡ್ಶಿಪ್! ವೀರು ಅಂತ ಹೆಸರು ಕೇಳಿದ ತಕ್ಷಣ ಎಷ್ಟು ಖುಷಿ ಆಗ್ತಿದೆ ಅಲ್ವಾ ನನಗೆ? ಒಬ್ರಿಗೊಬ್ರು ಪ್ರಾಣ ಕೊಡಕ್ಕೂ ರೆಡಿ ಆಗಿದ್ರಿ. ನಿನಗೊಂದು ವಿಷಯ ಗೊತ್ತಾ? ಈಗ ವೀರು ನಿನ್ ಹೆಸರು ಕೇಳಿದ್ರೆ ಹಾಗೆ ಬೆಂಕಿಯಲ್ಲಿ ಬಿದ್ದು ಒದ್ದಾಡೋ ತರ ಒದ್ದಾಡ್ತಾನೆ. ಮುಂಚೆ ಎಲ್ಲ ಸ್ನೇಹ ಅಂದ್ರೆ ನಿನ್ ಹೆಸರು ಹೇಳ್ತಿದ್ದ, ಆದ್ರೆ ಈಗ ದ್ವೇಷ ಅಂತ ಹೇಳಿದ್ರೆ ಅವ್ನು ನಿನ್ನ ಹೆಸರೇ ನೆನ್ಪು ಮಾಡ್ಕೊಳ್ಳೋದು. ಪಾಪ ಹೇಗಿದ್ದವರು ಹೀಗಾಗ್ಬಿಟ್ರಿ. ಇನ್ಫ್ಯಾಕ್ಟ್ ನೀನು ಬದುಕಿದೆಯೋ ಸತ್ತಿದೆಯೋ ಅನ್ನೋ ವಿಷಯನ ಅವನಿಗೆ ಗೊತ್ತಿಲ್ಲ. ಅವನಿಗೆ ತಿಳ್ಕೊಳ್ಳೋ ಇಂಟ್ರೆಸ್ಟೂ ಇಲ್ಲ. ಪಾಪಿ ನೀನು, ಎಲ್ಲದಕ್ಕೂ ಕಾರಣ ನೀನೇ. ನಿನ್ನ ಕುತಂತ್ರಕ್ಕೆ ನಮ್ಮ ಸ್ನೇಹ ಬಲಿಯಾಯಿತು. ಎಷ್ಟೋ ಜನಗಳ ಜೀವ ಬಲಿಯಾದವು. ದೊಡ್ಡ ಮನೆಯವ್ರ ನೆಮ್ಮದಿ ಹಾಳು ಮಾಡಿದೆ ನೀನು. ನಿನಗೆ ಒಳ್ಳೇದಾಗಲ್ಲ ನಿನಗೆ. ವೆರಿ ಬ್ಯಾಡ್. ಪ್ರೀತಿಯಿಂದ ಲಗ್ನ ಪತ್ರಿಕೆ ಕೊಟ್ಟು ಮದುವೆಗೆ ಬಾ ಅಂತ ಕರಿಯಕ್ಕೆ ಬಂದಿದ್ದೀನಿ. ಒಳ್ಳೇದು ನಡೀತಿದೆ ಅಂತ ಟೈಮಲ್ಲಿ ಒಳ್ಳೇದಾಗಲ್ಲ ಅಂತ ಈ ರೀತಿ ಕೆಟ್ಟದಾಗಿ ಮಾತಾಡ್ತಿದ್ಯಲ್ಲ, ಚೆನ್ನಾಗಿದೆಯಾ ಇದು? ಯಾಕೆ ನಂದಿನಿ ಮಗಳು ಮದುವೆ ಆಗ್ತಿರೋದು ನಿನಗೆ ಖುಷಿ ಆಗ್ತಿಲ್ವಾ? ಆಗದೆ ಇರುತ್ತಾ? ಖುಷಿ ಆಗದೆ ಇರುತ್ತಾ? ನಂದಿನಿ ಅಮ್ಮನವ್ರ ಮಗಳ ಮದುವೆ ಅಂದ್ರೆ ನಾನು ಆ ಮದುವೆ ನೋಡ್ಬೇಕು. ನಂದಿನಿ ಅಮ್ಮನವ್ರ ಮಗಳ ಮದುವೆನ ನಾನು ನನ್ನ ಕಣ್ಣಾರೆ ನೋಡ್ಬೇಕು. ನಿನ್ನ ಕಾಲಿಗೆ ಬಿದ್ದು ಕೇಳ್ಕೊತೀನಿ, ದಯವಿಟ್ಟು ನನಗೆ ಆ ಮದುವೆಗೆ ಹೋಗೋದಕ್ಕೆ ಅವಕಾಶ ಮಾಡಿಕೊಡು, ದಯವಿಟ್ಟು. ಅದಕ್ಕೆ ಅಲ್ವಾ ನಾನು ಪರ್ಸ್ನಲ್ ಆಗಿ ಬಂದು ಪ್ರೀತಿಯಿಂದ ಇನ್ವಿಟೇಷನ್ ಕೊಟ್ಟು ಮದುವೆಗೆ ಬರಬೇಕು ಅಂತ ಕರಿತಿದ್ದೀನಿ. ಆದರೆ ಬರೋದು ಬಿಡೋದು ನಿನಗೆ ಬಿಟ್ಟಿತ್ತು. ನನಗೆ ಒಂದು ವಿಷಯ ಖುಷಿ ಆಗ್ತಿದೆ. ಇಷ್ಟು
ಇಷ್ಟು ವರ್ಷದಲ್ಲಿ ನಿನ್ನನ್ನು ಇಷ್ಟು ಖುಷಿಯಾಗಿ ನಾನು ಇವತ್ತೇ ನೋಡ್ತಿರೋದು. ಇಷ್ಟು ವರ್ಷ ನರಕದಲ್ಲಿ ನರಳ್ತಿದ್ದವನು ಇದ್ದಕ್ಕಿದ್ದಾಗೆ ಖುಷಿ ಪಡ್ತಿದ್ಯಾ. ಆದರೆ ನೀನು ಖುಷಿಯಾಗಿರೋದು ನನ್ನ ಕೈಲಿ ಸಹಿಸ್ಕೊಳಕ್ಕಾಗ್ತಿಲ್ವಲ್ಲ. ಈ ಖುಷಿನ ಹಾಳು ಮಾಡೋ ಥರ ಏನಾದರೂ ಮಾಡಬೇಕು. ಶ್ರಾವಣಿ ಮದುವೆ ಆಗ್ತಿದ್ದಾಳಲ್ಲ, ಆ ಹುಡುಗ ಯಾರು ಅಂತ ಗೊತ್ತಾ? ಈ ವಿಜಯಾಂಬಿಕಾ ಮಗ ಮದನ್.